ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಇವತ್ತು ನಾವು ಬೇಕ್ರಿ ಸ್ಟೈಲ್ ಕೇಕ್ನ ಯಾವ ರೀತಿ ಮನೆಯಲ್ಲೇ ಮಾಡಬೇಕು, ಅದಕ್ಕೆ ಯಾವ ಸಾಮಗ್ರಿ ಬೇಕು, ಎಷ್ಟು ಬೇಕು ಅನ್ನೋದನ್ನು ಡೀಟೇಲ್ ಆಗಿ ಇವತ್ತು ನೋಡೋಣ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಇದನ್ನು ಮಾಡಲಿಕ್ಕೆ ನಾವು ಎಲ್ಲಕ್ಕಿಂತ ಮೊದಲು ನಾವು ಓವನ್ ಇದ್ದರೆ ಓವನ್ನ ಪ್ರೀ ಹೀಟ್ ಮಾಡಲಿಕ್ಕೆ ಇಡಬೇಕು. ಇಲ್ಲ ಅಂದರೆ ನೀವು ಇದನ್ನು ಗ್ಯಾಸ್ ಮೇಲೂ ಕೂಡ ಪರ್ಫೆಕ್ಟಾಗಿ ಬೇಕ್ರಿ ಸ್ಟೈಲ್ ಕೇಕ್ನ ಮಾಡ್ಬೋದು. ಇದನ್ನು ಮಾಡಲಿಕ್ಕೆ ನಾನು ಒಂದು ತವೆನ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ. ಅದರ ಮೇಲೆ ಒಂದು ಪ್ಲೇಟ್ನ ಇಟ್ಟು ಈ ರೀತಿಯಾಗಿ ಒಂದು ಪಾತ್ರೆನ ಮುಚ್ಚಿ ಗ್ಯಾಸ್ನ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಕಂಪ್ಲೀಟಾಗಿ ನಾವು ಪ್ರೀ ಹೀಟ್ ಆಗಲಿಕ್ಕೆ ಇಡಬೇಕಾಗುತ್ತೆ. ಇದರ ನಂತರ ನೋಡಿ, ನೀವು ಯಾವ ಪಾತ್ರೆನ ಯೂಸ್ ಮಾಡ್ತಾ ಇದ್ದೀರಾ ಆ ಪಾತ್ರೆನ ತೆಗೆದುಕೊಳ್ಳಿ. ಇಲ್ಲ ಕೇಕ್ ಟಿನ್ ಇದ್ದರೆ ಕೇಕ್ ಟಿನ್ನ ಯೂಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ½ kg ಕೇಕ್ನ ಮಾಡ್ತಾ ಇರೋದ್ರಿಂದ 5 ಇಂಚಸ್ ಕೇಕ್ ಅಂದರೆ ಪಾತ್ರೆನ ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾವು ಚೆನ್ನಾಗಿ ಆಯಿಲ್ನ ಎಲ್ಲ ಕಡೆನೂ ಅಪ್ಲೈ ಮಾಡಿ ಈ ರೀತಿಯಾಗಿ ಬಟರ್ ಪೇಪರ್ನ ಹಾಕ್ತಾ ಇದ್ದೇನೆ. ಸೈಡಲ್ಲಿ ಬಟರ್ ಪೇಪರ್ ಹಾಕೋದ್ರಿಂದ ಸೈಡಲ್ಲಿ ಸ್ಪಾಂಜ್ ಇರುತ್ತೆ ಅಲ್ವಾ, ಅದು ಹಾರ್ಡ್ ಆಗೋದಿಲ್ಲ. ಅದ್ರಗೋಸ್ಕರ ನಾನು ಇದನ್ನು ಸೈಡಲ್ಲಿ ಕೂಡ ಹಾಕ್ತಾ ಇದ್ದೇನೆ. ಇಲ್ಲ ನೀವು ಮೈದಾ ಕೂಡ ಡಸ್ಟ್ ಕೂಡ ಮಾಡ್ಬೋದು. ಅದರ ನಂತರ ನೋಡಿ, ನಾವು ಇಲ್ಲಿ ಪ್ರಿಮಿಕ್ಸ್ನ ಯೂಸ್ ಮಾಡಿ ಕೇಕ್ನ ಮಾಡ್ತಾ ಇರೋದ್ರಿಂದ ನಾನು ರಸ್ಮಲೈ ಫ್ಲೇವರಲ್ಲಿ ಕೇಕ್ನ ರೆಡಿ ಮಾಡ್ತಾ ಇದ್ದೇನೆ. ಅದ್ರಗೋಸ್ಕರ ನಾನು ವೆನಿಲಾ ಫ್ಲೇವರ್ನ ಅಂದರೆ ವೆನಿಲಾ ಪ್ರಿಮಿಕ್ಸ್ನ ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ನೋಡಿ ನಾನು 175 ಗ್ರಾಮ್ ಅಷ್ಟು ½ kgಗೆ ಪ್ರಿಮಿಕ್ಸ್ನ ತೆಗೆದುಕೊಳ್ಬೇಕು. ಅದರ ನಂತರ 2 ಸ್ಪೂನಷ್ಟು ಆಯಿಲ್ ಹಾಕಿದ್ದೇನೆ. ಅದರ ನಂತರ ನೋಡಿ, ನಾವು 4 ರಿಂದ 5 ಡ್ರಾಪ್ ಆಗುವಷ್ಟು ರಸ್ಮಲೈ ಎಸೆನ್ಸ್ ಕೂಡ ಹಾಕಬೇಕು. ಇಲ್ಲಿ ನಿಮಗೆ ಫುಡ್ ಕಲರ್ ಬೇಕಂದರೆ ಸ್ವಲ್ಪನೇ ಯೆಲ್ಲೋ ಕಲರ್ನ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ತಾ ಈ ರೀತಿಯಾಗಿ ಬ್ಯಾಟರ್ನ ರೆಡಿ ಮಾಡ್ತಾ ಹೋಗಬೇಕು. ಇಲ್ಲ ಅಂದರೆ ನೀವು ಈ ಫುಡ್ ಕಲರ್ನ ಸ್ಕಿಪ್ ಕೂಡ ಮಾಡ್ಬೋದು. ಪ್ಲೇನ್ ಸ್ಪಾಂಜ್ ಕೂಡ ಇಡ್ಬೋದು, ಅಂದರೆ ವೈಟ್ ಸ್ಪಾಂಜ್ ಕೂಡ ಇಡ್ಬೋದು. ಅದರ ನಂತರ ನೋಡಿ, ಸ್ವಲ್ಪನೇ ನೀರು ಹಾಕ್ತಾ ಈ ರೀತಿಯಾಗಿ ಬ್ಯಾಟರ್ನ ರೆಡಿ ಮಾಡಬೇಕು. ನಾವು ಈ ಬ್ಯಾಟರ್ನ ಎಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕಂದ್ರೆ ನೋಡಿ, ಈ ಬ್ಯಾಟರ್ನ ನಾವು ಮೇಲಕ್ಕೆ ಎತ್ತಿದ್ರೆ ಲೇಯರ್ ಬೈ ಲೇಯರಲ್ಲಿ ಬೀಳ್ತಾ ಇರಬೇಕು. ಇಲ್ಲಿ ನೋಡಿ, ಇನ್ನೂ ಸ್ವಲ್ಪ ನನಗೆ ಥಿಕ್ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಮೇಲಕ್ಕೆ ಎತ್ತಿದ್ರೆ ಎಷ್ಟು ಚೆನ್ನಾಗಿ ಕೆಳಗಡೆ ಬೀಳ್ತಾ ಇದೆ ನೋಡ್ಬೋದು. ಈ ರೀತಿಯಾಗಿ ನಾವು ಪರ್ಫೆಕ್ಟಾಗಿ ಬ್ಯಾಟರ್ನ ರೆಡಿ ಮಾಡಿಕೊಂಡು ರೆಡಿ ಇಟ್ಟಿರುವಂಥ ಕೇಕ್ ಟಿನ್ಗೆ ನಾವು ಈ ರೀತಿಯಾಗಿ ಬ್ಯಾಟರ್ನ ಹಾಕ್ತಾ ಹೋಗಬೇಕು. ಈ ರೀತಿ ಹಾಕಿದ ನಂತರ ನೋಡಿ, ನಾವು ನೆಲಕ್ಕೆ 3 ರಿಂದ 4 ಸರ್ತಿ ಈ ರೀತಿಯಾಗಿ ಟ್ಯಾಪ್ ಮಾಡಬೇಕು. ಅದರ ನಂತರ ನಾವು ಫ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿರುವಂಥ ತವೆ ಮೇಲೆ ಇದನ್ನು ಇಟ್ಟು ಇದರ ಮೇಲೆ ಮತ್ತೆ ನಾವು ಈ ಪಾತ್ರೆನ ಮುಚ್ಚಿ ನಾವು 40 ಮಿನಿಟ್ಸ್ಗೋಸ್ಕರ ಇದನ್ನು ಬೇಕ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದನ್ನು ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಡಬೇಕು. ಅಲ್ಲಿವರೆಗೂ ನಾವು ಇಲ್ಲಿ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ. ಕ್ರೀಮ್ನ ರೆಡಿ ಮಾಡಲಿಕ್ಕೆ ನಾನು ಇಲ್ಲಿ ವೆಬ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ನಾನು 175 ಗ್ರಾಮ್ ಅಷ್ಟು ಕ್ರೀಮ್ನ ಇದರಲ್ಲಿ ಹಾಕ್ತಾ ಇದ್ದೇನೆ. ½ kgಗೆ ಇದು ಪರ್ಫೆಕ್ಟ್ ಆಗಿದೆ. ಅದರ ನಂತರ ನೋಡಿ, ಇದನ್ನು ಚೆನ್ನಾಗಿ ನಾವು ಬೀಟ್ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಬೀಟ್ ಮಾಡೋದಕ್ಕೆ ನಮಗೆ 3 ರಿಂದ 4 ನಿಮಿಷ ಸಾಕಾಗುತ್ತೆ. ನಿಮ್ಮ ಹತ್ರ ಚಲೋ ಕ್ವಾಲಿಟಿ ಬೀಟರ್ ಇದ್ದರೆ ಇದಕ್ಕೆ 3 ರಿಂದ 4 ನಿಮಿಷ ಸಾಕು ½ kg ಕ್ರೀಮ್ನ ರೆಡಿ ಮಾಡಲಿಕ್ಕೆ. ಸ್ವಲ್ಪ ಲೋ ಕ್ವಾಲಿಟಿ ಬೀಟರ್ ಇದ್ದರೆ, ಅಂದರೆ ಕಡಿಮೆ ವ್ಯಾಟ್ನ ಬೀಟರ್ ಇದ್ದರೆ ಇದನ್ನು ಬೀಟ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಕೂಡ ಹೆಚ್ಚಿಗೆ ಬೇಕಾಗುತ್ತೆ. ಇಲ್ಲ ಅಂದರೆ ಚೆನ್ನಾಗಿರುವಂಥ ಬೀಟರ್ ಇದ್ದರೆ 3 ರಿಂದ 4 ನಿಮಿಷ ಸಾಕು. ಇಲ್ಲಿ ನೋಡಿ, 3 ರಿಂದ 4 ನಿಮಿಷದಲ್ಲಿ ಪರ್ಫೆಕ್ಟಾಗಿ ಕ್ರೀಮ್ ಕೂಡ ಇಲ್ಲಿ ಬೀಟ್ ಆಗಿದೆ. ಚೆನ್ನಾಗಿ ಇದು ರೆಡಿ ಆಗಿದೆ. ಕ್ರೀಮ್ನ ನೋಡ್ಬೋದು. ನೀವು ಪರ್ಫೆಕ್ಟಾಗಿ ಕ್ರೀಮ್ನ ಯಾವಾಗ ರೆಡಿಯಾಗಿದೆ ಅಂತ ನೋಡಬೇಕಂದ್ರೆ ಈ ರೀತಿಯಾಗಿ ನೀವು ಪಾತ್ರೆನ ಉಲ್ಟಾ ಮಾಡಿ ಕೂಡ ನೋಡ್ಬೋದು. ಇಲ್ಲ ಯಾವುದಾದ್ರೂ ಸ್ಪೂನ್ನಿಂದ ಕ್ರೀಮ್ನ ಹಿಡಿದು ಈ ರೀತಿಯಾಗಿ ನೋಡ್ಬೋದು. ಇಲ್ಲಿ ನೋಡಿ, ಸ್ಪಾಂಜ್ ಕೂಡ ಚೆನ್ನಾಗಿ ರೆಡಿಯಾಗಿದೆ. ಇದರ ನಂತರ ನೋಡಿ, ಸ್ಪಾಂಜ್ ರೆಡಿಯಾಗಿದೆಲ್ವ ನೋಡೋಣ. ಸ್ಪಾಂಜ್ ರೆಡಿಯಾಗಿದೆಲ್ವ ಅಂತ ಚೆಕ್ ಮಾಡಲಿಕ್ಕೆ ಪಾತ್ರೆನ ಈ ರೀತಿಯಾಗಿ ಚಾಕುವಿನ ಇಲ್ಲ ಟೂತ್ಪಿಕ್ನ ಸಹಾಯದಿಂದ ಚೆಕ್ ಮಾಡ್ಬೋದು. ಇಲ್ಲಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂದರೆ ಕ್ಲೀನ್ ಆಗಿದೆ ಅಂದರ್ಥ. ಚಾಕು ಅಂದರೆ ಇದು ಪರ್ಫೆಕ್ಟಾಗಿ ಸ್ಪಾಂಜ್ ರೆಡಿಯಾಗಿದೆ. ಅದರ ನಂತರ ನೋಡಿ, ನಾನು ಶುಗರ್ ಸಿರಪ್ ಮಾಡಲಿಕ್ಕೆ ½ ಕಪ್ ಅಷ್ಟು ನೀರು 2 ಸ್ಪೂನಷ್ಟು ಶುಗರ್ನ ಹಾಕಿ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಶುಗರ್ ಸಿರಪ್ ಕೂಡ ರೆಡಿ ಮಾಡ್ಕೊಳ್ಳೋಣ. ಅದರ ನಂತರ ನೋಡಿ, ಇದನ್ನು ಡಿಮೋಲ್ಟ್ ಮಾಡೋಣ. ಸ್ಪಾಂಜ್ನ ಡಿಮೋಲ್ಟ್ ಮಾಡಲಿಕ್ಕೆ ನೋಡಿ ಈ ರೀತಿಯಾಗಿ
ಚೆನ್ನಾಗಿ ಈಸಿಯಾಗಿ ಡಿಮೋಲ್ಟ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಸ್ಪಾಂಜ್ ನೀವು ನೋಡ್ಬೋದು. ಇವಾಗ ನೋಡಿ ಸೈಡ್ನ ಬಟರ್ ಪೇಪರ್ನ ತೆಗೆದು ಕೆಳಗಿನ ಬಟರ್ ಪೇಪರ್ನ ಕೂಡ ಚೆನ್ನಾಗಿ ತೆಗೆಯೋಣ. ನೋಡಿ ಇಲ್ಲಿ ಸ್ವಲ್ಪನೇ ಹೊತ್ತಿದ ಹಾಗೆ ಕಾಣ್ತಾ ಇದೆ, ಆದರೆ ಅದು ಅಷ್ಟು ಏನು ಇಫೆಕ್ಟ್ ಕೂಡ ಆಗೋದಿಲ್ಲ. ಇದು ಸ್ಪಾಂಜ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇವಾಗ ನೋಡಿ ಇದರ 3 ಲೇಯರಲ್ಲಿ ಕಟ್ ಮಾಡೋಣ. ಇದನ್ನು 3 ಅಥವಾ 4 ಲೇಯರಲ್ಲಿ ನಾವು ಕಟ್ ಮಾಡ್ಬೋದು. ನೀವು ಬೇಕಂದ್ರೆ ಇಲ್ಲಿ 3 ಲೇಯರಲ್ಲಿ ಕೂಡ ಕಟ್ ಮಾಡುವುದು. ಸ್ಪಾಂಜ್ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ರೆಡಿ ಆಗಿದೆ ಅಂತ ನೀವು ನೋಡ್ಬೋದು. ಇದಕ್ಕೆ ಏನೂ ಕೂಡ ಹಾಕಿಲ್ಲ, ಕೇವಲ 3 ಸಾಮಗ್ರಿಯಲ್ಲಿ ಈ ಸ್ಪಾಂಜ್ ಕೂಡ ರೆಡಿ ಆಗಿದೆ, ನೀವು ನೋಡ್ಬೋದು. ಇದೇ ರೀತಿಯಾಗಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ಕೇಕ್ನ ಮಾಡ್ಬೋದು. ಇದೇ ರೀತಿಯಾದ ಹೊಸ ಟಿಪ್ಸ್ಗಳಿಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ನಾನು ಇದನ್ನು ಯಾವ ರೀತಿ ಕ್ರೀಮ್ನ ಅಪ್ಲೈ ಮಾಡಬೇಕು, ಯಾವ ರೀತಿ ಫಿನಿಶಿಂಗ್ ಮಾಡಬೇಕು, ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಶೇರ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.